ನಾವೆಷ್ಟೇ ಬೇಡ ಬೇಡ ಅಂತ ಬೇಡ್ಕೊಂಡ್ರೂ ಕೂಡ ಈ ಬದುಕು ನಮಗೆ ಕೆಲವೊಂದಿಷ್ಟು ಪಾಠಗಳನ್ನು ಕಲಿಸುತ್ತೆ. ನಾವು ಈ ಬದುಕು ನಮಗೆ ಪಾಠಗಳನ್ನು ಕಲಿಸಲಿ ಅಂಥೇಳಿ ಕಾಯ್ತಾ ಕೂಡಬಾರ್ದು. ಬೇಗನೆ ನಾವು ನಮ್ಮನ್ನು ಸುಧಾರಿಸಿಕೊಳ್ಬೇಕು. ಆದರೆ ಈ ರೀತಿ ನಾವು ಮಾಡಲ್ಲ. ಸ್ಟೋಯಿಸಿಸಮ್ನ ಪ್ರಕಾರ ಮೆಜಾರಿಟಿ ಆಫ್ ಪುರುಷರು ಈ 8 ಪಾಠಗಳನ್ನು ತಮ್ಮ ಲೈಫಲ್ಲಿ ಲೇಟಾಗಿ ಕಲಿತಾರೆ. ಅದಕ್ಕಾಗಿ ಅವರು ತಮ್ಮ ಲೈಫಲ್ಲಿ ಬಹಳಷ್ಟು ನೋವು, ಅವಮಾನ, ಕಷ್ಟ, ನಷ್ಟಗಳನ್ನು ಅನುಭವಿಸ್ತಾರೆ ಮತ್ತು ತಮ್ಮ ಗೌರವವನ್ನು ಮತ್ತು ಅವಕಾಶಗಳನ್ನು ಕಳ್ಕೊಂಡ್ಬಿಟ್ಟು ಲೈಫಲ್ಲಿ ಹಿಂದೆ ಉಳಿತಾರೆ. ಅದಕ್ಕಾಗಿ ನೀವು ಸಾಧ್ಯ ಆದರೆ ಈ 8 ಪಾಠಗಳನ್ನು ಬೇಗನೆ ಕಲೀರಿ. ಅವು ಇಂತಿವೆ. ಲೆಸನ್ ನಂಬರ್ 1, ಯು ಕ್ಯಾನ್ ಕಂಟ್ರೋಲ್ ಓನ್ಲಿ ಯುವರ್ ಮೈಂಡ್, ನಾಟ್ ದ ವರ್ಲ್ಡ್. ನೀವು ಬರೀ ನಿಮ್ಮನ್ನು ಮತ್ತು ನಿಮ್ಮ ಮೈಂಡನ್ನಷ್ಟೇ ಕಂಟ್ರೋಲ್ ಮಾಡಬಹುದು. ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಪುರುಷನಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಬಹಳಷ್ಟು ಗಂಡಸರು ಬೇರೆಯವರನ್ನು, ಬೇರೆ ಸಂಗತಿಗಳನ್ನು ಕಂಟ್ರೋಲ್ ಮಾಡುವುದರಲ್ಲಿ ತಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡ್ತಾರೆ. ಯಾವಳೋ ಒಬ್ಬಳು ನಿನ್ನನ್ನು ಬಿಟ್ಟೋಗ್ತೀನಿ, ಬ್ರೇಕಪ್ ಮಾಡ್ಕೊತೀನಿ, ಡೈವರ್ಸ್ ಮಾಡ್ಕೊತೀನಿ ಅಂತಾಳೆ. ಆವಾಗಲೂ ಕೂಡ ಮೆಜಾರಿಟಿ ಆಫ್ ಗಂಡಸರು ಅವಳನ್ನು ಪ್ಲೀಸ್ ಮಾಡೋಕ್ಕೆ ಹೋಗ್ತಾರೆ, ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾರೆ. ಲೈಫ್ ವೇಸ್ಟ್ ಮಾಡ್ಕೊತಾರೆ, ಜೊತೆಗೆ ದುಡ್ಡನ್ನು, ಟೈಮನ್ನು ಕೂಡ ವೇಸ್ಟ್ ಮಾಡ್ಕೊತಾರೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ನಿಮ್ಮಿಂದ ಬರೀ ನಿಮ್ಮ ಮೈಂಡನ್ನಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವಿದೆ. ಬೇರೆಯವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಡೀ ಜಗತ್ತನ್ನು ನಿಮ್ಮಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿಲ್ವೋ ಅದನ್ನು ನೀವು ಇಗ್ನೋರ್ ಮಾಡಬೇಕು. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿದೆನೋ ಅದನ್ನಷ್ಟೇ ಸರಿಯಾಗಿ ಮಾಡೋದರ ಮೇಲೆ ನೀವು ಫೋಕಸ್ ಮಾಡಬೇಕು. ಸೊ ಯಾವಾಗ ನೀವು ಇದನ್ನು ಕಲಿತೀರೋ ಮತ್ತು ಪ್ರಾಕ್ಟೀಸ್ ಮಾಡ್ತೀರೋ ಆವಾಗ ನೀವು ಪವರ್ಫುಲ್ ಆಗ್ತೀರಾ. ಸೊ ನೀವು ಸ್ನೇಹಕ್ಕಾಗಿ, ಪ್ರೀತಿಗಾಗಿ, ಸಂಬಂಧಗಳಿಗಾಗಿ, ದುಡ್ಡಿಗಾಗಿ, ಪವರ್ಗಾಗಿ ಬೇರೆಯವ್ರ ಹತ್ರ ಕೈ ಚಾಚುವ ಅವಶ್ಯಕತೆ ಬೀಳಲ್ಲ. ಇವೆಲ್ಲವೂ ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಅದಕ್ಕಾಗಿ ಫಸ್ಟ್ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿ ಸಾಕು. ಲೆಸನ್ ನಂಬರ್ 2, ಎಮೋಷನ್ಸ್ ಆರ್ ನಾಟ್ ಫ್ಯಾಕ್ಟ್. ನಮ್ಮ ಭಾವನೆಗಳು ತಥ್ಯಗಳಲ್ಲ. ಯಾವಾಗ ನಮ್ಮ ಲೈಫಲ್ಲಿ ನಮಗೆ ಪ್ರಾಬ್ಲಮ್ಸ್ಗಳು ಬರ್ತವೆನೋ, ನೋವಾಗತ್ತೋ, ನಷ್ಟ ಆಗುತ್ತೋ, ಅವಮಾನ ಆಗುತ್ತೋ, ರಿಜೆಕ್ಷನ್ಗಳು ಬರ್ತವೆನೋ, ಆವಾಗ ನಾವು ನಮ್ಮ ಭಾವನೆಗಳನ್ನೇ ಫ್ಯಾಕ್ಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ನಾವು ಇಮ್ಯಾಜಿನೇಷನಲ್ಲೇ ಜಾಸ್ತಿ ಸಫರ್ ಮಾಡ್ತೀವಿ. ರಿಯಾಲಿಟಿಗಿಂತ ಹೆಚ್ಚಾಗಿ ನಮಗೆ ಇಮ್ಯಾಜಿನೇಷನ್ನಲ್ಲೇ ನೋವಾಗತ್ತೆ. ಸೊ ಇದಕ್ಕಾಗಿಯೇ ನಾವು ನಮ್ಮ ಲೈಫಲ್ಲಿ ಅನ್ಹ್ಯಾಪಿ ಆಗಿಬಿಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಭಾವನೆಗಳಿಗೆ ನಮ್ಮನ್ನು ಕಂಟ್ರೋಲ್ ಮಾಡುವ ಅಥಾರಿಟಿಯನ್ನು ಕೊಡಬಾರ್ದು. ನಾವೇನಾದರೂ ನಮ್ಮ ಭಾವನೆಗಳಿಗೆ ನಮ್ಮನ್ನು ಕಂಟ್ರೋಲ್ ಮಾಡುವ ಅಥಾರಿಟಿಯನ್ನು ಕೊಟ್ಟರೆ ನಮ್ಮ ಭಾವನೆಗಳೇ ನಮ್ಮನ್ನು ಹಾಳು ಮಾಡ್ತವೆ ಮತ್ತು ನಮ್ಮನ್ನು ದುರ್ಬಲರನ್ನಾಗಿಸ್ತವೆ. ನಾವೇನಾದರೂ ಓರ್ವ ಶಕ್ತಿಶಾಲಿ ಪುರುಷನಾಗಬೇಕಪ್ಪ ಅಂತಂದರೆ ಭಾವನೆಗಳನ್ನು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು. ಎಮೋಷ್ನಲ್ ಇಂಟೆಲಿಜೆನ್ಸನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಲೇಬೇಕು. ಯಾವಾಗ ನಮಗೆ ಪ್ರಾಬ್ಲಮ್ ಬರುತ್ತೋ ಆವಾಗ ನಾವು ಪ್ರಾಬ್ಲಮನ್ನು ಓವರ್ ಎಸ್ಟಿಮೇಟ್ ಮಾಡ್ತೀವಿ. ಇದ್ದದ್ದನ್ನು ಇದ್ದಂಗೆ ನೋಡಲ್ಲ. 10 ರೂಪಾಯಿ ಇದ್ದರೆ ಅದು 100 ರೂಪಾಯಿ ಇದೆ ಅನ್ನೋ ಥರ ಮಾಡ್ತೀವಿ. ಸೊ ಅದಕ್ಕಾಗಿಯೇ ನಾವು ಜಾಸ್ತಿ ಸಫರ್ ಆಗ್ತೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತು ಭಾವನೆಗಳನ್ನು ಕಂಟ್ರೋಲ್ ಮಾಡೋದನ್ನು, ಮ್ಯಾನೇಜ್ ಮಾಡೋದನ್ನು, ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ಲೆಸನ್ ನಂಬರ್ 3, ಟೈಮ್ ಈಸ್ ಯುವರ್ ಮೋಸ್ಟ್ ಪ್ರೀಸಿಯಸ್ ರಿಸೋರ್ಸ್. ಈ ಸಮಯ ಇದೆಯಲ್ಲ ನಿಮ್ಮ ಅತ್ಯಮೂಲ್ಯವಾದ ಸಂಪನ್ಮೂಲವಾಗಿದೆ. ಆದರೆ ಬಹಳಷ್ಟು ಪುರುಷರು ತಮ್ಮ ಟೈಮನ್ನೇ ಕೊಲೆ ಮಾಡಿಬಿಟ್ಟು ಸ್ನೇಹವನ್ನು, ಪ್ರೀತಿಯನ್ನು, ಸಂಬಂಧಗಳನ್ನು, ದುಡ್ಡನ್ನು ಮತ್ತು ಇನ್ನಿತರ ಸಂಗತಿಗಳನ್ನು ಚೇಸ್ ಮಾಡಿಬಿಡ್ತಾರೆ. ಅವರು ಮಿಕ್ಕಿದ್ದೆಲ್ಲವನ್ನು ಪಡೆದುಕೊಳ್ಳೋದಕ್ಕಾಗಿ ತಮ್ಮ ಟೈಮಿನ ಕೊಲೆಯನ್ನು ಮಾಡ್ತಾ ಇರ್ತಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಕಳ್ಕೊಂಡಿರೋ ದುಡ್ಡನ್ನು ಸಂಪಾದಿಸಬಹುದು, ಕಳ್ಕೊಂಡಿರೋ ಸಂಬಂಧಗಳನ್ನು ಸಂಪಾದಿಸಬಹುದು. ಆದರೆ ಟೈಮನ್ನು ನೀವು ಏನೇ ಮಾಡಿದರೂ ಕೂಡ ಪುನಃ ಸಂಪಾದಿಸೋಕ್ಕಾಗಲ್ಲ. ಒಂದು ಸರ್ತಿ ಟೈಮ್ ನಿಮ್ಮ ಕೈಯಿಂದ ಹೋಯ್ತಪ್ಪ ಅಂತಂದರೆ ಅದು ಹೋಯ್ತು, ಮತ್ತೆ ಮರಳಿ ಬರಲ್ಲ. ಟೈಮ್ ಯಾರಿಗಾಗಿಯೂ ಕಾಯಲ್ಲ. ಆದರೆ ಮೆಜಾರಿಟಿ ಆಫ್ ಪುರುಷರಿಗೆ ಇದು ಅರ್ಥನೇ ಆಗಲ್ಲ. ಬಹಳಷ್ಟು ಜನ ಪುರುಷರು ಎಲ್ಲದಕ್ಕೂ ಕೂಡ ಟೈಮನ್ನೇ ವೇಸ್ಟ್ ಮಾಡ್ತಾರೆ. ಅದಕ್ಕಾಗಿ ಅವರೇ ವೇಸ್ಟ್ ಆಗ್ತಾ ಇದ್ದಾರೆ. ಅವರ ಲೈಫ್ ಕಂಪ್ಲೀಟ್ಲಿ ವೇಸ್ಟ್ ಆಗ್ತಾ ಇದೆ. ಅವರ ಸಂಪೂರ್ಣ ಜೀವನ ಅಸ್ತವ್ಯಸ್ತವಾಗಿಬಿಟ್ಟಿದೆ. ಹೆಲ್ತು ಇಲ್ಲ, ಹ್ಯಾಪಿನೆಸ್ಸು ಇಲ್ಲ, ರೆಸ್ಪೆಕ್ಟು ಇಲ್ಲ, ರಿಲೇಷನ್ಶಿಪ್ಪು ಇಲ್ಲ, ವೆಲ್ತು ಇಲ್ಲ, ದುಡ್ಡು ಇಲ್ಲ, ಜಾಬು ಇಲ್ಲ, ಪವರು ಇಲ್ಲ, ಏನೂ ಇಲ್ಲ. ಈ ಥರ ಇವರು ಖಾಲಿ ವ್ಯಕ್ತಿಗಳಾಗಿದ್ದಾರೆ. ಕಾರಣ ಏನಪ್ಪ ಅಂತಂದರೆ ಇವರು ಟೈಮಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅದಕ್ಕಾಗಿಯೇ ಟೈಮ್ ಇವರಿಗೆ ಏನು ಕೊಡಿಸಲ್ಲ.
ಸೊ ನಿಮ್ಮೊಂದಿಗೆ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ಟೈಮಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ, ನಿಮಗೆ ಬೆಲೆ ಬರುತ್ತೆ. ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯೋದಕ್ಕಾಗಿ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 4, ಯು ವಿಲ್ ಡೈ, ಸೊ ಲಿವ್ ವೈಸ್ಲಿ. ಸ್ಟೋಯಿಸಿಸಮ್ನಲ್ಲಿ ಮಿಮೆಂಟೋ ಮೊರಿ ಅನ್ನೋ ಒಂದು ಪ್ರಾಕ್ಟೀಸ್ ಬರುತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ ಯು ಶುಡ್ ಡೈ ಅಂತಂದಂಗೆ. ನೀವು ಸತ್ತೇ ಸಾಯ್ತೀರಾ, ನೀವು ಸಾಯಲೇಬೇಕು, ನೀವೇನು ಅಮರರಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನ ಸಾವಿನ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಇದನ್ನು ಅವಾಯ್ಡ್ ಮಾಡ್ತಾರೆ. ನಾವು ಅವರಿಗೆ ಏನಾದರೂ ಹೇಳಕ್ಕೆ ಹೋದರೆ ನಮಗೇನೆ ಅವರು ಬೈತಾರೆ, ಇನ್ನೂ ಟೈಮ್ ಇದೆ ಬಿಡು, ನಾನೀಗೇನು ಸತ್ತೋಗೊಂಡಿದ್ದೀನ, ಟೈಮ್ ಇದೆ, ಸಿಕ್ಕಾಪಟ್ಟೆ ಟೈಮ್ ಇದೆ, ಈಗ ನನಗೆ ಜಸ್ಟ್ 25 ವರ್ಷ, ಜಸ್ಟ್ 30 ವರ್ಷ, ಸೊ ಅಂಥದ್ದೇನಿದೆ, ಪೂರ್ತಿ ಜೀವನ ನನ್ನ ಹತ್ರ ಇದೆ ಅಂತೇಳ್ಬಿಟ್ಟು ಅವರು ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ತಮ್ಮ ಲೈಫಿಗೆ ಯಾವುದೇ ಪರ್ಪಸ್ ಇಲ್ಲದೇ ತಿರುಗ್ತಾ ಇರ್ತಾರೆ. ಈಗ ನಾನು ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡಿದಾಗ ಬಹಳಷ್ಟು ಜನ ನನಗೇ ಬೈತಾ ಇದ್ರು, ಟೈಮ್ ಏನಿದೆ ಪುಕ್ಸೆಟ್ ಇದೆ, ಅದನ್ನು ಯಾಕೆ ಮ್ಯಾನೇಜ್ ಮಾಡಬೇಕು ಅಂತ ಇದ್ರು. ಅಂಥ ಮೂರ್ಖರಿಗೆ ನಾನು ಜಾಸ್ತಿ ಬುದ್ಧಿವಾದಗಳನ್ನು ಹೇಳಕ್ಕೆ ಹೋಗಲ್ಲ. ಆದರೆ ಸ್ಟೋಯಿಕ್ ಫಿಲಾಸಫರ್ಗಳು ನಮಗೆ ಟೈಮಿನ ಮಹತ್ವವನ್ನು ಸರಿಯಾಗಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಜೀವನವನ್ನು ಸರಿಯಾಗಿ ಬೆಳೆಸ್ಕೋಬೇಕಪ್ಪ ಅಂತಂದರೆ ಸಾವಿನ ಭಯವನ್ನು ಬೆಳೆಸ್ಕೊಳ್ಳಿ. ನೀವು ಯಾವಾಗ ಸಾಯ್ತೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಮ ಲೈಫಿಗೆ ಪರ್ಪಸನ್ನು ಸೆಟ್ ಮಾಡ್ಕೊಳ್ಳಿ, ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ಗಳನ್ನು ಚೇಸ್ ಮಾಡೋಕ್ಕೆ ಶುರು ಮಾಡಿ. ಪ್ರತಿ ಸೆಕೆಂಡ್ ಕೂಡ ನಿಮ್ಮ ಜೀವನದ ಕೊನೆ ಸೆಕೆಂಡ್ ಅನ್ನೋ ಥರ ಕೆಲಸ ಮಾಡಿ, ಬದುಕಿ. ಎಲ್ಲೂ ಕೂಡ ನಿಮ್ಮ ಲೈಫನ್ನು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಸ್ಟ್ರೈಕ್ ಪ್ರಿನ್ಸಿಪಲ್ ಇದೆ. ಸೊ ಅದಕ್ಕಾಗಿ ನೀವು ಸಾವಿನ ಬಗ್ಗೆ ಸ್ವಲ್ಪ ಕಲ್ಪನೆಯನ್ನು ಬೆಳೆಸ್ಕೊಳ್ಳಿ. ಅಂದಾಗಲೇ ನಿಮ್ಮ ಲೈಫಿಗೆ ನೀವು ಒಂದು ಪರ್ಪಸ್ ಇಟ್ಕೊಂಡು ಕೆಲಸ ಮಾಡ್ತೀರಾ. ಇಲ್ಲಪ್ಪ ಅಂತಂದರೆ ಹಾಳಾಗಿ ಹೋಗ್ಬಿಡ್ತೀರ. ಲೆಸನ್ ನಂಬರ್ 5, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಈಸ್ ಅ ಟ್ರ್ಯಾಪ್. ನೀವು ಹೊಗಳಿಕೆಗಳಿಗಾಗಿ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೋಬಾರ್ದು. ಮತ್ತು ಜನ ಏನಂತಾರೆ, ತೆಗಳ್ತಾರೆ ಅಂಥೇಳಿ ಭಯ ಕೂಡ ಪಡಕ್ಕೆ ಹೋಗಬಾರ್ದು. ನೀವೇನಾದರೂ ಬೇರೆಯವರ ಹೊಗಳಿಕೆಗಳಿಗೆ ಮತ್ತು ತೆಗಳಿಕೆಗಳಿಗೆ ಬೆಲೆ ಕೊಡ್ತಾ ಇದ್ದರೆ ನೀವು ನಿಮ್ಮ ಲೈಫನ್ನು ಬೇರೆಯವರ ಕೈಗೆ ಕೊಟ್ಟಿದ್ದೀರಿ ಅಂತಂದಂಗೆ, ನೀವು ವೀಕ್ ಮೈಂಡೆಡ್ ಫೆಲೋ ಅಂತಂದಂಗೆ, ನೀವು ದುರ್ಬಲ ವ್ಯಕ್ತಿ ಅಂದಂಗೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಎಕ್ಸ್ಟರ್ನಲ್ ವ್ಯಾಲಿಡೇಷನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಜನ ನಿಮಗೆ ಒಳ್ಳೆಯದಂತ, ನೀವು ಒಳ್ಳೆಯವರಂತ ಹೊಗಳಿದ್ರೆ ನಿಮಗೇನು ದುಡ್ಡು ಬರಲ್ಲ, ಪವರ್ ಬರಲ್ಲ, ಏನೂ ಬರಲ್ಲ. ಇದೇ ಜನ ನಿಮಗೆ ನೀವು ಕೆಟ್ಟವರು ಅಂತ ತೆಗಳಿದ್ರೆ ನಿಮಗೇನು ನಷ್ಟ ಆಗಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡೇನೂ ಖರ್ಚಾಗಲ್ಲ. ಅದಕ್ಕಾಗಿ ನೀವು ಬೇರೆಯವರ ಅಭಿಪ್ರಾಯಗಳಿಗೆ ಬೆಲೆ ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ಆದರೆ ಬಹಳಷ್ಟು ಜನ ಪುರುಷರು ಇದೇ ಒಂದು ಮೂರ್ಖತನವನ್ನು ಮಾಡ್ತಾರೆ. ಅವರು ಪ್ರತಿಯೊಂದಕ್ಕೂ ಕೂಡ ಬೇರೆಯವರು ಏನು ಅನ್ಕೊತಾರೆ, ಅವಳು ಏನು ಅನ್ಕೊತಾಳೆ, ನಮ್ಮ ರಿಲೇಟಿವ್ಸ್ಗಳು ಏನು ಅನ್ಕೊತಾರೆ ಅಂಥೇಳಿ ಯೋಚನೆ ಮಾಡ್ತಾ ಮಾಡ್ತಾ ತಮ್ಮ ಲೈಫಿನ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಟ್ಬಿಟ್ಟು ಇವರು ಆರ್ಡಿನರಿ ವ್ಯಕ್ತಿಗಳಾಗಿಬಿಡ್ತಾರೆ, ಗುಲಾಮರಾಗಿಬಿಡ್ತಾರೆ. ಸೊ ಈ ಒಂದು ಸ್ಟುಪಿಡಿಟಿಯನ್ನು ನೀವು ಮಾಡಬಾರ್ದು. ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಒಂದು ಟ್ರ್ಯಾಪ್ ಆಗಿದೆ, ಇದನ್ನು ಫಸ್ಟ್ ನೀವು ಸ್ಟಾಪ್ ಮಾಡಬೇಕು. ಲೆಸನ್ ನಂಬರ್ 6, ಸಫರಿಂಗ್ ಈಸ್ ಇನ್ವಿಟೇಬಲ್ ಬಟ್ ಇಟ್ ಕ್ಯಾನ್ ಮೇಕ್ ಯು ಸ್ಟ್ರಾಂಗರ್. ನಮ್ಮ ಲೈಫ್ ಇದೆಯಲ್ಲ, ಯಾರಿಗೂ ಕೂಡ ಫೇರ್ ಆಗಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಲೈಫನ್ನು ಫೇಸ್ ಮಾಡೋದನ್ನು ಕಲಿಬೇಕು. ಲೈಫ್ ಈಸಂಟ್ ಫೇರ್, ಯು ಶುಡ್ ಲರ್ನ್ ಟು ಫೇಸ್ ಇಟ್. ನಿಮಗೆ ನಿಮ್ಮ ಲೈಫಲ್ಲಿ ಕಷ್ಟಗಳು ಬರೋವೇನೆ, ನಷ್ಟ ಆಗೋದೇನೆ, ನೋವಾಗೋದೇನೆ, ಅವಮಾನ ಆಗೋದೇನೆ, ಯಾತನೆಗಳು ಸಿಗೋದೇನೆ. ನೀವು ಇಷ್ಟಪಟ್ಟವ್ರು ನಿಮ್ಮ ಬಿಟ್ಟು ಹೋಗೇ ಹೋಗ್ತಾರೆ. ನೀವು ಇಷ್ಟಪಟ್ಟಿರುವ ವಸ್ತುಗಳು ಕೂಡ ಒಂದಿಲ್ಲ ಖತಮ್ ಆಗಿಬಿಡ್ತವೆ. ಇವತ್ತು ಬಡವರಿದ್ದರೆ ನಾಳೆ ಶ್ರೀಮಂತರಾಗ್ತೀರಾ, ಇವತ್ತು ಹೆಲ್ದಿ ಆಗಿದ್ದರೆ ನಾಳೆ ರೋಗಗಳನ್ನು ಅಂಟಿಸ್ಕೋತೀರಾ. ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್, ಎವ್ರಿಥಿಂಗ್ ಈಸ್ ಟೆಂಪ್ರರಿ ಇನ್ ಯುವರ್ ಲೈಫ್. ಅದಕ್ಕಾಗಿ ನೀವು ನಿಮ್ಮ ಲೈಫನ್ನು ಬೋಲ್ಡಾಗಿ ಫೇಸ್ ಮಾಡೋದನ್ನು ಕಲಿಬೇಕು. ನಿಮಗೆ ಬರುವ ಪ್ರಾಬ್ಲಮ್ಸ್ಗಳು, ನೋವುಗಳು, ನಷ್ಟಗಳು ನಿಮ್ಮನ್ನು ಬಲಿಷ್ಠರನ್ನಾಗಿಸ್ತವೆ ಅಷ್ಟೇ. ಸೊ ಅದಕ್ಕಾಗಿ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ನನಗೆ ಸಮಸ್ಯೆನೇ ಬರಬಾರ್ದು, ನನಗೆ ನೋವಾಗಬಾರ್ದು ಅಂತಂದರೆ ನೀವು ದುರ್ಬಲರಾಗಿಬಿಡ್ತೀರ. ಇದಕ್ಕೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ನಿಮಗೆ ನೋವಾಗೋದೇನೆ, ನಷ್ಟ ಆಗೋದೇನೆ, ನಿಮಗೆ ಕಷ್ಟ ಬರೋದೇನೆ, ಸಮಸ್ಯೆಗಳು ಬರೋವೇನೆ, ಇವುಗಳನ್ನೆಲ್ಲವನ್ನು ನೀವು ಅನುಭವಿಸಲೇಬೇಕು. ಇದಕ್ಕೆ ಬೇರೆ ಚಾಯ್ಸ್ ಇಲ್ಲ. ನೀವು ಸಫರ್ ಆಗೇ ಆಗ್ತೀರ. ಅದಕ್ಕಾಗಿ ನೀವು ಲೈಫನ್ನು ಫೇಸ್ ಮಾಡೋದನ್ನು ಕಲಿಬೇಕು. ನೀವು ಲೈಫನ್ನು ಫೇಸ್ ಮಾಡಿದರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಇದೊಂಥರ ನಿಮಗೆ ಬ್ಲೆಸ್ಸಿಂಗ್ ಆಗಿದೆ, ಕರ್ಸ್ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನೀವು ಗಂಡಸರಾಗಿ ಗಂಡಸರಂತೆ ಬದುಕಿ ತೋರಿಸ್ಬೇಕು. ಲೆಸನ್ ನಂಬರ್ 7, ಆ್ಯಂಗರ್ ಈಸ್ ವೀಕ್ನೆಸ್ ಡಿಸ್ಗೈಸ್ಡ್ ಆ್ಯಸ್ ಸ್ಟ್ರೆಂತ್. ಈ ಕೋಪ ಇದೆಯಲ್ಲ, ನಮಗಿದು ಶಕ್ತಿಯ ಥರ ಕಾಣಿಸುತ್ತೆ, ಆದರೆ ಇದು ರಿಯಾಲಿಟಿಯಲ್ಲಿ ಶಕ್ತಿಯಾಗಿಲ್ಲ, ಇದೊಂದು ವೀಕ್ನೆಸ್ ಆಗಿದೆ.
ನಮ್ಮ ಕೋಪ ಯಾವತ್ತೂ ಕೂಡ ನಮಗೆ ಶಕ್ತಿಯಾಗಿಲ್ಲ, ನಮ್ಮ ಕೋಪ ಯಾವತ್ತಿದ್ರೂ ಕೂಡ ನಮ್ಮ ದುರ್ಬಲತೆಯಾಗಿದೆ ಅನ್ನೋದನ್ನು ಪ್ರತಿಯೊಬ್ಬ ಪುರುಷರು ಅರ್ಥ ಮಾಡಿಕೊಳ್ಳಲೇಬೇಕು. ಭಾಳಷ್ಟು ಜನ ಪುರುಷರು ಸಿಟ್ಟಿನಲ್ಲಿ ಸಿಕ್ಕಂಗೆಲ್ಲ ವರ್ತನೆ ಮಾಡಿಬಿಟ್ಟು ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಆವಾಗ ಇವರಿಗೆ ಕೋಪ ಬಂದಿರತ್ತಲ್ಲ, ಇವ್ರಿಗೆ ಅನಿಸ್ತಾ ಇರತ್ತೆ ನಾನು ಜಗತ್ತನ್ನೇ ನಷ್ಟ ಮಾಡಿಬಿಟ್ಟಿದ್ದೀನಿ, ಅವ್ರ ಲೈಫನ್ನು ಹಾಳು ಮಾಡಿದ್ದೀನಿ, ಇವ್ರ ಲೈಫನ್ನು ಹಾಳು ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಯಾವಾಗ ಇವರ ಕೋಪ ತನ್ನಗಾಗತ್ತೋ, ಇವರ ಬುದ್ಧಿ ಸ್ಥಿಮಿತಕ್ಕೆ ಬರುತ್ತೋ, ಆವಾಗ ಇವ್ರಿಗೆ ಗೊತ್ತಾಗತ್ತೆ ಬೇರೆಯವರಿಗೆ ನಷ್ಟ ಆಗಿಲ್ಲ, ಆ್ಯಕ್ಚುಲಿ ನಷ್ಟ ನನಗಾಗಿದೆ ಅಂತ ಹೇಳ್ಬಿಟ್ಟು. ಭಾಳಷ್ಟು ಜನ ಕೋಪದಲ್ಲಿದ್ದಾಗ ತಮ್ಮ ದುಡ್ಡನ್ನು, ಕೆಲಸವನ್ನು, ಬಿಸ್ನೆಸ್ಸನ್ನು, ರಿಲೇಷನ್ಶಿಪ್ಗಳನ್ನು ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಡ್ತಾರೆ. ಅದಾದ ನಂತರ ಕೋಪ ಇಳಿಯುತ್ತೆ, ಆವಾಗ ಗೊತ್ತಾಗುತ್ತೆ ತುಂಬಾ ನಷ್ಟ ಆಗಿಬಿಟ್ಟಿದೆ ಅಂಥೇಳಿ. ಸೊ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೋಪ ಯಾವತ್ತಿದ್ರೂ ಕೂಡ ನಿಮಗೆ ಸ್ಟ್ರೆಂತ್ ಆಗಲ್ಲ, ಇದು ಯಾವತ್ತಿದ್ರೂ ಕೂಡ ನಿಮ್ಮ ವೀಕ್ನೆಸ್ ಆಗಿದೆ. ನಿಮ್ಮ ಕೋಪ ಸ್ಟ್ರೆಂತಿನ ಮುಖವಾಡವನ್ನು ಧರಿಸಿಬಿಟ್ಟು ನಿಮ್ಮ ಹತ್ರ ಬರುತ್ತೆ, ಆದರೆ ಅದು ರಿಯಾಲಿಟಿಯಲ್ಲಿ ವೀಕ್ನೆಸ್ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೂಲಾಗಿರೋದನ್ನು, ಕಾಮ್ ಆಗಿರೋದನ್ನು ಕಳ್ಕೊಳ್ಳಿ. ನೀವು ಎಷ್ಟು ಶಾಂತಿಯಿಂದ ಇರ್ತೀರೋ ಅಷ್ಟು ಬೆಳಿತೀರಾ. ಲೆಸನ್ ನಂಬರ್ 8 ಆ್ಯಂಡ್ ಲಾಸ್ಟ್, ಕ್ಯಾರೆಕ್ಟರ್ ಈಸ್ ಡೆಸ್ಟಿನಿ. ನೀವು ನಿಮ್ಮ ಲೈಫಲ್ಲಿ ದುಡ್ಡನ್ನು, ಪವರನ್ನು, ರೆಪ್ಯುಟೇಷನನ್ನು ಎಲ್ಲವನ್ನು ಕೂಡ ಸಂಪಾದನೆ ಮಾಡ್ಬೋದು, ಮಾಡ್ತೀರಾ ಕೂಡ. ಮತ್ತು ಇದನ್ನು ಮುಂದೊಂದು ದಿನ ಖಂಡಿತವಾಗಿಯೂ ಕಳ್ಕೊತೀರಾ. ಯಾವುದು ನಿಮ್ಮ ಲೈಫಲ್ಲಿ ಶಾಶ್ವತವಲ್ಲ. ಇವತ್ತು ಬಂದಿರೋದು ನಾಳೆ ಒಂದಿನ ಹೋಗುತ್ತೆ. ಇವತ್ತು ನೀವು ಹುಟ್ಟಿದ್ದೀರಾ ಅಂತಂದರೆ ನಾಳೆ ಒಂದಿನ ಸತ್ತೇ ಸಾಯ್ತೀರಾ. ಎಲ್ಲವೂ ಕೂಡ ನಿಮ್ಮಿಂದ ದೂರ ಹೋಗುತ್ತೆ. ಆದರೆ ಒಂದೇ ಒಂದು ನಿಮ್ಮ ಜೊತೆ ಉಳಿಯುತ್ತೆ, ಅದು ನಿಮ್ಮ ಕ್ಯಾರೆಕ್ಟರು. ಅದಕ್ಕಾಗಿ ನೀವು ನಿಮ್ಮ ಕ್ಯಾರೆಕ್ಟರನ್ನು ಕೆಡಿಸ್ಕೋಬಾರ್ದು. ನಿಮ್ಮ ವ್ಯಕ್ತಿತ್ವಕ್ಕೆ ಜನ ಬೆಲೆ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಕಾಪಾಡಿಕೊಳ್ಬೇಕು. ಇದೇ ನಿಮ್ಮ ಒರಿಜಿನಲ್ ಸಂಪಾದನೆಯಾಗಿದೆ. ನಿಮ್ಮ ಹತ್ರ ಎಂಥ ಮನೆ ಇದೆ, ಎಂಥ ಕಾರ್ ಇದೆ, ಎಂಥ ಫೋನ್ ಇದೆ, ಎಷ್ಟು ಕೋಟಿ ದುಡ್ಡಿದೆ, ಎಂಥ ಸುಂದರವಾಗಿರುವ ಹೆಂಡತಿ ಇದ್ದಾಳೆ, ಇದು ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ. ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅನ್ನೋದಷ್ಟೇ ಲೆಕ್ಕಕ್ಕೆ ಬರುತ್ತೆ. ಸತ್ತಾಗ ನಿಮ್ಮ ಜನ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮ್ಮ ಕ್ಯಾರೆಕ್ಟರ್ನ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕಾಗಿ ಕ್ಯಾರೆಕ್ಟರನ್ನು ಸರಿಯಾಗಿಟ್ಕೊಳ್ಳಿ, ಕ್ಲೀನಾಗಿಟ್ಕೊಳ್ಳಿ, ಕ್ಲಿಯರಾಗಿಟ್ಕೊಳ್ಳಿ. ನಿಮ್ಮ ಪ್ಯಾಂಟ್ ಜಿಪ್ಪನ್ನು ಟೈಟಾಗಿಟ್ಕೊಳ್ಳಿ. ಬೇರೆಯವರಿಗೆ ಬೇರೆಯವರ ಎಕ್ಸಾಂಪಲ್ಗಳನ್ನು ಕೊಡೋ ಬದಲಿ ನೀವೇ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ಬೇರೆಯವರಿಗೆ ಒಳ್ಳೆ ವ್ಯಕ್ತಿಗಳು ಹಂಗಿರಬೇಕು, ನೀನು ಒಳ್ಳೆಯವನಾಗು ಅಂಥೇಳಿ ಫೋರ್ಸ್ ಮಾಡುವ ಬದಲು ಮೊದಲು ನೀವು ಒಳ್ಳೆಯವರಾಗಿ ಬದಲಾವಣೆ ನಿಮ್ಮಿಂದಲೇ ಶುರುವಾಗಲಿ. ಸೊ ನೀವು ಬದಲಾದರೆ ಜಗತ್ತೆಲ್ಲ ಬದಲಾದಂತೆಯೇ ಅನ್ನೋದನ್ನು ಸ್ಟಾಯಿಕ್ ಫಿಲಾಸಫರ್ಗಳು ನಮಗೆ ಕಲಿಸಿಕೊಡ್ತಾರೆ. ಈ 8 ಜೀವನ ಪಾಠಗಳನ್ನು ಬಹಳಷ್ಟು ಜನ ಪುರುಷರು ತಮ್ಮ ಲೈಫಲ್ಲಿ ಲೇಟಾಗಿ ಕಲಿತಾರೆ. ಅದಕ್ಕಾಗಿ ನೀವು ಇವುಗಳನ್ನು ಲೇಟಾಗಿ ಕಲಿಯೋಕ್ಕೆ ಹೋಗ್ಬಿಡಿ, ಹಾಳಾಗುವುದಕ್ಕಿಂತ ಮೊದಲೇ ಕಲೀರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.